ಈಗ ಇಸ್ಲಾಂ ಧರ್ಮಕ್ಕೆ ಸೇರಿರೋದ್ರಲ್ಲಿ ರಕ್ತ, ಹಿಂದೂ ಧರ್ಮಕ್ಕೆ ಸೇರಿರ್ತಕ್ಕಂಥವ್ರ ರಕ್ತ ಬೇರೆ ಬೇರೆ ಇರ್ತದ? ಈಗ ನೋಡಿ, ನಾವು ಎಷ್ಟು ಸ್ವಾರ್ಥಿಗಳು ಅಂತಂದ್ರೆ, ಕಾಯಿಲೆ ಬಂದರೆ ಆಪರೇಷನ್ ಮಾಡಿಸ್ಕೋಬೇಕಾಗತ್ತ ಬಂದರೆ ನಮ್ಮ ಶರೀರದ ಒಳಗಡೆಗೆ ಯಾರ ರಕ್ತನಾದ್ರೂ ಕೊಡಿಯಪ್ಪ ಅಂತ ಸೇರಿಸ್ಕೊತೀವಿ. ಯಾರ ರಕ್ತ ಆದರೂ ನನಗೆ ಇಂಥವ್ರ ರಕ್ತ ಅಂತ ಕೇಳ್ತೀವ? ಯಾಕಂದ್ರೆ ಪ್ರಾಣ ಉಳ್ಕೊಂಡ್ರೆ ಸಾಕು, ಪ್ರಾಣ ಉಳ್ಕೊಂಡ್ರೆ ಸಾಕು. ಯಾರ ರಕ್ತರಾಗಲಿ, ಹಿಂದೂದಾರಾಗಲಿ, ಕ್ರಿಶ್ಚಿಯನ್ ಧರ್ಮವಾಗಲಿ, ಇಸ್ಲಾಂ ಧರ್ಮದವರಾಗಲಿ, ಜೈನ ಧರ್ಮದವನಾಗಲಿ, ಬೌದ್ಧ ಧರ್ಮದವನಾಗಲಿ, ಯಾವ ಧರ್ಮದವನಾಗಲಿ ಕೂಡ ರಕ್ತ ಒಳಗೆ ಸೇರಿಸ್ಕೊತೀವಿ. ಡಾಕ್ಟ್ರೇ ನನ್ನ ಜೀವ ಉಳಿಸಪ್ಪ ಅಂತ ಹೇಳ್ತೀವಿ. ನಾವು ಯಾರು ಕೂಡ ಯಾರು ನಮ್ಮ ಹಿಂದೂಗಳದೇ ರಕ್ತ ಆಗಬೇಕು ಅಥವಾ ನಮ್ಮ ಜಾತಿಯವ್ರದೇ ರಕ್ತ ಆಗಬೇಕು ಅಂತ ಕೇಳ್ತೀವ? ಕಾಯಿಲೆ ವಾಸಿ ಆದ ಮೇಲೆ ನೀ ಯಾವ ಜಾತಿಯವನು ಅಂತೀವಲ್ಲ, ಇದು ನ್ಯಾಯನಾ? ಇದು ನ್ಯಾಯನಾ? ಇದು ಧರ್ಮನ? ಅದಕ್ಕೆ ಬಸವಾದಿ ಶರಣರು ಹೇಳಿದ್ದಾರೆ, ದಯೆ ಇಲ್ಲದ ಧರ್ಮ ಯಾವುದಯ್ಯ? ದಯೆ ಇಲ್ಲದ ಧರ್ಮ ಯಾವುದಯ್ಯ? ನಾವು ಯಾವುದೇ ಧರ್ಮಕ್ಕೆ ಸೇರಿದ್ರೂ ಕೂಡ, ಯಾವುದೇ ಜಾತಿಗೆ ಸೇರಿದ್ರೂ ಕೂಡ ಬೇರೆ ಜಾತಿಯವರನ್ನು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು. ಬೇರೆ ಧರ್ಮದವರನ್ನು, ಬೇರೆ ಜಾತಿಯವರನ್ನು ಪ್ರೀತಿಸಬೇಕೇ ಹೊರತು ದ್ವೇಷಿಸಬಾರದು.